ಬೆಳಗಿದ್ದಾಗ ನಾನೇ ಸಿಎಂ ಅಂದ್ಕೊಂಡಿದ್ದೆ, ನನ್ನನ್ನೇ ಸಿಎಂ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ದೆ. ಆದ್ರೆ ಪಕ್ಷ ಸಿದ್ದರಾಮಯ್ಯ ಅವರನ್ನ ಮಾಡೋಣ ಅಂತು. ಈ ಮಾತನಾಡಿರುವಂಥದ್ದು ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಆಲ್ರೆಡಿ ಸಾಕಷ್ಟು ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲೇ ಅಧಿಕಾರ ಹಂಚಿಕೆ ಆಗಿದೆ, ಒಪ್ಪಂದ ಆಗಿದೆ ನಮ್ಮ ನಡುವೆ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಹೇಳ್ತಾ ಇದ್ರು. ಈಗ ಅವರೇ ಸಿಎಂ ಆದ ಬಳಿಕ ಕ್ಲಾರಿಟಿಯನ್ನ ಕೊಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಇಬ್ರು ಶೇರ್ ಮಾಡ್ಕೊಳ್ಳಿ ಅಂತ ಪಕ್ಷ ಹೇಳ್ತು. ಈ ಗುಟ್ಟು 3-4 ಜನರಿಗಷ್ಟೇ ಗೊತ್ತಿತ್ತು. ನಂತರ ಈಗ ಪಕ್ಷ ತೀರ್ಮಾನ ಮಾಡಿದೆ, ನನಗೆ ಸಿಎಂ ಪಟ್ಟ ನೀಡಿದೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಪರೋಕ್ಷವಾಗಿ ಹೇಳ್ತಾ ಇದ್ರು ಇಷ್ಟು ದಿನ, ಈಗ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಮುಸ್ಲಿಂ ಮುಖಂಡರ ಭೇಟಿ ವೇಳೆ ಸಿಎಂ ಹೇಳಿಕೆ ಇದೆ. ಸಾಕಷ್ಟು ಮಾಧ್ಯಮಗಳಲ್ಲಿ 4 ಗೋಡೆ ಮಧ್ಯೆ ಚರ್ಚೆ ಆಗಿದೆ. 4ವರಿಗೆ ಗೊತ್ತು ಅಂದ್ರೆ ಹೈಕಮಾಂಡ್ ಅಲ್ಲಿ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ನನ್ಗೆ ಸಿದ್ದರಾಮಯ್ಯ ಅವ್ರಿಗೆ ಮಾತ್ರ ಗೊತ್ತು ಅಂತ ಹೇಳ್ತಾ ಇದ್ರು. ಈಗ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನ್ ಮಾತನಾಡೋದು ನೋಡೋಣ. ಇದು ನಮ್ಮ ಪಕ್ಷದ ವರಿಷ್ಠ ತೀರ್ಮಾನ ಮಾಡಿದಂತ ವಿಚಾರ. ನಾನು ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನನ್ನೇ ಮುಖ್ಯಮಂತ್ರಿ ಮಾಡ್ತಾರೆ ಅಂತೇಳಿ ನಿರೀಕ್ಷೆ ಮಾಡ್ಕೊಂಡಿದ್ದೇನೆ. ಆದರೆ ಪಕ್ಷ ಹೇಳ್ತು ಇಲ್ಲ, ಸಿದ್ದರಾಮಯ್ಯನವ್ರಿಗೂ ಒಂದು ಅವಕಾಶ ಮಾಡ್ಕೊಡೋಣ, ಇಬ್ರು ಶೇರ್ ಮಾಡ್ಕೊಳ್ಳಿ ಅಂತೇಳಿ ನನಗೆ ಮಾರ್ಗದರ್ಶನ ಕೊಟ್ಟರು. ಈ ಗುಟ್ಟು ಕೆಲವ್ರ ಹತ್ರ ಬಿಟ್ಟರೆ ಎಲ್ಲ ಯಾರ ಜನ ಇರಲಿಲ್ಲ. ಈ ಗುಟ್ಟು ಬರೀ ನಾವು 3-4 ಜನದ ಹತ್ರ ಮಾತ್ರ ಇತ್ತು. ಅದಾದಮೇಲೆ ಪಕ್ಷ ತೀರ್ಮಾನವನ್ನು ಮಾಡಿ ನನಗೆ ಇವತ್ತು ಈ ಸ್ಥಾನದಲ್ಲಿ ಕುಣಿಸಿದ್ದಾರೆ. ಈಗ ಪಕ್ಷದಲ್ಲಿ ಎಲ್ಲರಿಗೂ ಎಲ್ಲ ಅಧಿಕಾರ, ಈಗ ನನಗೆ ಅಧಿಕಾರ ಸಿಕ್ಕಲಿಲ್ಲ, ನನಗೆ ಕೊಡಲಿಲ್ಲ. ಇಲ್ಲ, ಸಿದ್ದರಾಮಯ್ಯನು ನನ್ನ 3 ತಿಂಗಳು 4-6 ತಿಂಗಳು ಮಾಡ್ಕೊಂಡಿರಲಿಲ್ಲ, ನಾನು ಸುಮ್ಮನೆ ಇದ್ದೇನೆ. ಇದು ನಮ್ಮ ಪಕ್ಷದ ವರಿಷ್ಠ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಎಲ್ಲೋ ಒಂದ್ ಕಡೆ ಇಷ್ಟು ದಿನ ಪರೋಕ್ಷವಾಗಿ ಹೇಳ್ತಾ ಇದ್ರು 4 ಗೋಡೆ ಮಧ್ಯೆ ಚರ್ಚೆ ಆಗಿದೆ, ಯಾರ್ಯಾರಿಗೆ ಗೊತ್ತು ಅನ್ನುವಂಥದ್ದು ನಮಗೆ ಗೊತ್ತು, ಅಲ್ಲಿ ಏನ್ ಚರ್ಚೆ ಆಗಿದೆ ಇಲ್ಲಿ ಹೇಳಿಕ್ ಹೋಗಲ್ಲ ಅಂತೆಲ್ಲ ಹೇಳ್ತಾ ಇದ್ರು ಡಿ.ಕೆ. ಶಿವಕುಮಾರ್. ಈಗ ಮುಖ್ಯಮಂತ್ರಿ ಆದ ಬಳಿಕ ಬಹಿರಂಗವಾಗಿ ಅದಕ್ಕೊಂದು ಕ್ಲಾರಿಟಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪೃಥ್ವಿ, ನಿಶ್ಚಿತವಾಗಿ ಸಿಎಂ ಆದ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಈ ಹಿಂದೆ ನಡೆದಂತಹ ಒಪ್ಪಂದದ ಬಗ್ಗೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದು ಕನಕಪುರದಲ್ಲಿ ಅವರು ಹೋದಂಥ ಸಂದರ್ಭದಲ್ಲಿಯೂ ಈ ರೀತಿಯ ಹೇಳಿಕೆಯನ್ನು ಬಹಿರಂಗ ಸಭೆಯಲ್ಲಿಯೂ ಕೂಡ ಮಾತನಾಡಿದರು. ನಿನ್ನೆಯೂ ಕೂಡ ಈ ವಿಚಾರವನ್ನು ಮತ್ತೊಮ್ಮೆ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಸಲೀಂ ಅಹಮದ್ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಿ ಅವರ ಅಭಿಮಾನಿಗಳು ಹಾಗೆ ಒಂದಿಷ್ಟು ದರ್ಗಾದ ಮುಖ್ಯಸ್ಥರೆಲ್ಲರೂ ಕೂಡ ಸೇರಿ ಡಿ.ಕೆ. ಶಿವಕುಮಾರ್ ಅವರ ಬಳಿ ಒತ್ತಾಯವನ್ನು ಮಾಡೋದಕ್ಕೆ ಹೋಗಿದ್ರು. ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಸ್ಪಷ್ಟನೆ ಕೊಡುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಏನು ಅಧಿಕಾರ ಹಂಚಿಕೆ ವಿಚಾರ ಇತ್ತಲ್ಲ, ಅದನ್ನು ಬಹಿರಂಗಪಡಿಸುವ ಕೆಲಸವನ್ನು ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರು ಮತ್ತು ನಮ್ಮ ನಡುವೆ ಯಾವ ರೀತಿಯಾಗಿ ಹೊಂದಾಣಿಕೆ ಆಗಿತ್ತು, ಜೊತೆಗೆ ಅಧಿಕಾರಕ್ಕೆ ಬಂದ ನಂತರದಲ್ಲಿ ನಾನೇ ಸಿಎಂ ಆಗ್ತೇನೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಸಿದ್ದರಾಮಯ್ಯನವ್ರಿಗೆ ಪಕ್ಷ ಅವಕಾಶವನ್ನು ಕೊಡ್ತು, ಆದರೆ ನಾನು ಧೃತಿಗೆಡಲಿಲ್ಲ. ಜೊತೆಗೆ ಪಕ್ಷ ನನಗೆ ಈಗ ಅವಕಾಶವನ್ನು ಕೊಟ್ಟಿದೆ ಅನ್ನುವಂಥದ್ದನ್ನು ಅವರು ಆ ರೀತಿಯಾಗಿ ಹೇಳಿರ್ತಕ್ಕಂಥದ್ದು. ಜೊತೆಗೆ ಈ ಹಿಂದೆ ಧರ್ಮಸಿಂಗ್ ಅವರ ಕಾಲದಲ್ಲಿಯೂ ಕೂಡ ನಾನು ಸಚಿವನಾಗಬೇಕಿತ್ತು, ಅವರ ಅವಧಿಯಲ್ಲಿ ನನಗೆ ಸಚಿವ ಸ್ಥಾನವನ್ನು ನಿರಾಕರಣೆ ಮಾಡಿದ್ರು. ಆದರೆ ಆ ಸಂದರ್ಭದಲ್ಲಿಯೂ ನಾನು ಧೃತಿಗೆಡದೆ ಪಕ್ಷದ ಕೆಲಸವನ್ನು ಮಾಡಿದ್ದೆ. ಅದು ಇವತ್ತಿನ ಒಂದು ಸಿಎಂ ಸ್ಥಾನಕ್ಕೆ ನನ್ನನ್ನು ತಲುಪಿಸಿದೆ ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಈ ಮೂಲಕವಾಗಿ ಸಚಿವಾಕಾಂಕ್ಷಿಗಳು ಯಾರಿದ್ದಾರಲ್ಲ ಅವರಿಗೆ ಕೇಳಿಬರ್ತಿರುವಂಥ ಒತ್ತಾಯಗಳೇನಿದೆಯಲ್ಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಈ ಒಂದು ಆಕಾಂಕ್ಷಿಗಳಿದ್ದಂಥವರು ಒಂದೊಮ್ಮೆ ಅವರಿಗೆ ಈ ಅಲ್ಲಿ ಅವಕಾಶ ಕೈ ತಪ್ಪಿದ್ರೆ ಧೃತಿಗೆಡಬಾರದು, ಪಕ್ಷದ ಕೆಲಸವನ್ನು ಮಾಡಬೇಕು ಅನ್ನುವಂಥ ತಾತ್ಪರ್ಯವನ್ನು ಹೇಳುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಯಾವ ರೀತಿಯಾಗಿ 2023ರ ಸಂದರ್ಭದಲ್ಲಿ 50-50 ಏನು ಅಧಿಕಾರ ಹಂಚಿಕೆ ಆಗಿತ್ತು, ಆ ಒಂದು ಅಧಿಕಾರದ ವಿಚಾರವನ್ನು ಪ್ರಸ್ತಾಪ ಮಾಡುವ ಮೂಲಕವಾಗಿ ಹೀಗೆ ತಮಗೇನಾದರೂ ಸಚಿವ ಸ್ಥಾನ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ನೀವು ಯಾರೂ ಕೂಡ ಧೃತಿಗೆಡಬಾರದು, ಪಕ್ಷದ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅಂಶವನ್ನು ಅವರು ಬಹಿರಂಗಪಡಿಸಿದ್ದಾರೆ. ಪ್ರಮುಖವಾಗಿ ಕನಕಪುರಕ್ಕೆ ಜೂನ್ 5ರಂದು ಅವರು ಹೋದಂಥ ಸಂದರ್ಭದಲ್ಲಿಯೂ ಕೂಡ, ಜೂನ್ 7ನೇ ತಾರೀಕು ಅವರು ಹೋದಂಥ ಸಂದರ್ಭದಲ್ಲಿಯೂ ಕೂಡ ಅಲ್ಲಿ ಹಲವು ಸಭೆಗಳಲ್ಲಿ ಈ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದರು. ನಂದು ಮತ್ತು ಸಿದ್ದರಾಮಯ್ಯನವರ ನಡುವೆ ಯಾವ ರೀತಿಯಾಗಿ ಅಧಿಕಾರ ಹಂಚಿಕೆ ಆಗಿತ್ತು, ನನಗೆ ಸ್ವಲ್ಪ ತಡವಾಗಿಯೇ ನನಗೆ ಅಧಿಕಾರ ಕೊಟ್ಟರು ಅನ್ನುವಂಥ ಅಂಶವನ್ನು ಅವರು ಅಲ್ಲಿ ಪ್ರಸ್ತಾಪವನ್ನು ಕೂಡ ಮಾಡಿದರು. ಜೊತೆಗೆ 2028ರ ವೇಳೆಗೆ
ಮತ್ತೊಮ್ಮೆ ನಾನು CM ಆಗಬೇಕು ಅನ್ನುವಂಥ ಆಶಯವನ್ನು ಕೂಡ DK ಶಿವಕುಮಾರ್ ಅವರು ವ್ಯಕ್ತಪಡಿಸ್ತಾ ಇದ್ರು. ಈಗ ಅದನ್ನು ಪುನಃ ಹೇಳುವ ಮೂಲಕವಾಗಿ ಹಿಂದೆ ಯಾವ ರೀತಿಯಾಗಿ ಅಧಿಕಾರ ಹಂಚಿಕೆ ಆಗಿತ್ತು, ಯಾರ್ಯಾರ ನಡುವೆ ಈ ಒಂದು ಮಾತುಕತೆ ಆಗಿತ್ತು, ಇದೆಲ್ಲವನ್ನು ಕೂಡ ಬಹಿರಂಗಪಡಿಸುವಂಥ ಕೆಲಸವನ್ನು DK ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಜೊತೆಗೆ ಅದೇ ಒಂದು ಅಂಶವನ್ನೇ ಇಟ್ಟುಕೊಂಡು ಒಂದಿಷ್ಟು ಜನರಿಗೆ ಸಲಹೆ ರೂಪದಲ್ಲಿಯೂ ಕೂಡ ಕೊಡ್ತಿದ್ದಾರೆ. ಯಾಕೆ ಅಂತಂದರೆ ಹೈಕಮಾಂಡ್ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಅದು ವಿಳಂಬ ಆಗ್ಬೋದು, ಆದರೆ ಅದನ್ನು ಖಂಡಿತವಾಗಿಯೂ ಮಾಡುತ್ತೆ. ಆ ಒಂದು ಕಾರಣಕ್ಕಾಗಿ ಪಕ್ಷದ ಕೆಲಸವನ್ನು ನಾವು ನಿಷ್ಠೆಯಿಂದ ಮಾಡಬೇಕು ಅನ್ನುವಂಥ ಸಲಹೆಗಳನ್ನು DK ಶಿವಕುಮಾರ್ ತನ್ನದೇ ಉದಾಹರಣೆ ಮೂಲಕವಾಗಿ ಕೊಡ್ತಾ ಇದ್ದಾರೆ. ಪೃಥ್ವಿರಾಜ್, ಕಾರ್ತಿಕ್, ಇಲ್ಲಿ ನಿಯತ್ತು, ನಿಷ್ಠೆ ಇದೆಲ್ಲವೂ ಕೂಡ ಪಕ್ಷಕ್ಕೆ ಬೇಕಾಗಿದೆ. ತಾಳ್ಮೆ ಇರಬೇಕು ಅನ್ನುವಂಥದ್ದನ್ನ ಹೇಳೋದ್ರ ಜೊತೆಗೆ ಇಲ್ಲಿ ಕೆಲವರು ಒಂದ್ ಕಡೆ ಹಬ್ಬಿಸುವಂತ ಕೆಲಸ ಅಂದ್ರೆ ಏನನ್ನ ಹಬ್ಬಿಸ್ತಾ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಬೇಕು ಅಂತಾನೆ ಕೆಳಗಿಳಿಸಲಾಯ್ತು, ಅಧಿಕಾರದಿಂದ ಕಿತ್ಕೊಳ್ಳಾಯ್ತು, ಯಾವುದೇ ಅಧಿಕಾರ ಹಂಚಿಕೆ ಒಪ್ಪಂದನೆ ಆಗಿರ್ಲಿಲ್ಲ ಅಂತ ಯಾರೆಲ್ಲ ಹೇಳ್ತಾ ಇದ್ರಲ್ಲ ಅಂತವ್ರಿಗೆ ಈ ರೀತಿಯಾದಂತ ಸಭೆಗಳ ಮುಖಾಂತರನೂ ಕೂಡ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರಾ DK? ನಿಶ್ಚಿತವಾಗಿ ಪೃಥ್ವಿರಾಜ್, ಅಂದರೆ ಯಾವಾಗ CM ಸ್ಥಾನದಿಂದ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಲಾಯಿತು, ಅದಾದ ನಂತರದಲ್ಲಿ ಒಂದಿಷ್ಟು ವದಂತಿಗಳು ಕೂಡ ಹಬ್ಬಿಕೊಳ್ತಾ ಇತ್ತು. DK ಶಿವಕುಮಾರ್ ಅವರು ಒತ್ತಾಯಪೂರ್ವಕವಾಗಿ ಈ ಒಂದು CM ಸ್ಥಾನಕ್ಕೆ ಏರಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಆದರೆ ಈ ಹಿಂದೆ ಯಾವುದೇ ರೀತಿಯ ಒಪ್ಪಂದಗಳಾಗಿರಲಿಲ್ಲ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇತ್ತು. ಜೊತೆಗೆ ಸಿದ್ದರಾಮಯ್ಯನವರು ಆಪ್ತರು ಬಹಳ ಪ್ರಮುಖವಾಗಿ ಈ ಒಂದು ಅಧಿಕಾರ ಹಂಚಿಕೆಯ ಸಂದರ್ಭದಲ್ಲಿ ಒಂದಿಷ್ಟು ಮಾತುಗಳನ್ನು, ಹೇಳಿಕೆಗಳನ್ನ ಕೊಡ್ತಾ ಇದ್ರು. 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು CM ಆಗಿರ್ತಾನೆ ಅನ್ನುವಂಥ ಹೇಳಿಕೆಯ ಜೊತೆಗೆ ಯಾವುದೇ ರೀತಿಯ ಅಧಿಕಾರ ಹಂಚಿಕೆ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಆದರೆ ಇದು ಪಕ್ಷದ ಆಂತರಿಕ ಚೌಕಟ್ಟಿನ ಒಳಗೆ ಈ ಒಂದು ಹಂಚಿಕೆ ಆಗಿತ್ತು. ಜೊತೆಗೆ ಅದು 2023ರ ವೇಳೆಯೇ ಇದು ನಿರ್ಧಾರ ಆಗಿರುವಂಥದ್ದು ಅನ್ನುವಂಥದ್ದನ್ನ ಬಹಿರಂಗಪಡಿಸುವ ಕೆಲಸವನ್ನು ಕೂಡ CM DK ಶಿವಕುಮಾರ್ ಅವರು ಈಗ ಮಾಡ್ತಿದ್ದಾರೆ. ಅವರು CM ಆಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರದಲ್ಲಿ ಬಹಳ ಒಂದು ಸಭೆಗಳಲ್ಲಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳು ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಈ ಒಂದು ವಿಚಾರನ ಅವ್ರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. 6 ತಿಂಗಳು ವಿಳಂಬ ಆಯಿತು ಅನ್ನೋದರ ಜೊತೆಗೆ ನನಗೆ ಈ ಒಂದು ಅಧಿಕಾರ ಹಂಚಿಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಈ ಹಿಂದೆ 2023ರ ಸಂದರ್ಭದಲ್ಲಿ ನಾವು ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಒಪ್ಪಂದಗಳಾಗಿತ್ತು ಅನ್ನುವಂಥದ್ದನ್ನ ಬಹಿರಂಗಪಡಿಸುವ ಕೆಲಸವನ್ನು ಮಾಡ್ತಾರೆ. ಈ ಮೂಲಕವಾಗಿ ಸಿದ್ದರಾಮಯ್ಯನವರ ಆಪ್ತರಿಗೂ ಕೂಡ ಒಂದು ಸಂದೇಶವನ್ನ, ಹಾಗೆ ಸಮಾಜಕ್ಕೂ ಕೂಡ ಒಂದು ಸಂದೇಶವನ್ನು ಕೊಡುವಂಥ ಕೆಲಸವನ್ನ DK ಶಿವಕುಮಾರ್ ಅವರು ಮಾಡ್ತಿರುವಂಥದ್ದು. ಪೃಥ್ವಿರಾಜ್, ಓಕೆ, ನೋಡೋಣ ಏನೇನಾಗುತ್ತೆ ಅಂತ. ಕಾರ್ತಿಕ್, ಹಾಗೆ ಸಂಪರ್ಕದಲ್ಲಿ ಮತ್ತೆ